ತುಂಬ ಟೇಸ್ಟಿಯಾದ ಡೋಕ್ಲಾದಾಗಿ ಉಂಟಲ್ಲ, ತುಂಬ ಟೇಸ್ಟಿಯಾದ ಕೇಕ್ ಇದು. ಕಾಯಿಂದ ಮಾಡಿದ್ದಂತ ಯಾರೂ ಹೇಳಬಾರ್ದು, ಅಷ್ಟು ಚೆನ್ನಾಗಿತ್ತು ಕೇಕ್. ಹೇಗೆ ಮಾಡೋದಂತ ನೋಡ್ಕೊಂಬರುವ ಫ್ರೆಂಡ್ಸ್. ಇಲ್ಲಿ ನಾನು ಸಕ್ಕರೆ ತಗೊಂಡಿದ್ದೇನೆ. ಬೇಕಿದ್ದಲ್ಲಿ ಬೆಲ್ಲ ಸಹ ತಗೊಳ್ಬೋದು. ಪುಡಿಯಾಗಿದೆ ಸಕ್ಕರೆ. ಸಕ್ಕರೆ ನಾನು ಬೌಲಿಗೆ ಹಾಕಿದ್ದೇನೆ ಮತ್ತು ಅದೇ ಕಪ್ಪಲ್ಲಿ 1 ಕಪ್ಪು ಹಸಿ ತೆಂಗಿನಕಾಯಿ ಹಾಕ್ಕೊಂಡಿದ್ದೇನೆ. ಅದನ್ನು ತರಿ ಪುಡಿ ಮಾಡ್ಕೊಳ್ಳೋದು. ಅದನ್ನು ನಾವು ಒಂದು ಪಾತ್ರೆಗೆ ತೆಗೆದುಕೊಳ್ಳೋದು. ಮತ್ತು 1 ಕಪ್ಪು ಗೋಧಿ ಹಿಟ್ಟು, ಈಗ 1 ಕಪ್ಪು ಹಾಲು ಕಲಸು. ಸಕ್ಕರೆಯಲ್ಲಿ ನೀರು ಇರ್ತದೆ, ಸೊ ನಿಧಾನ ನೋಡಿಕೊಂಡು ಒಂದು ಚಮಚ ತುಪ್ಪ, ಬೇರೆ ಎಣ್ಣೆ ಬೇಕಾದ್ರೆ ಹಾಕ್ಕೊಳ್ಬೋದು. ಚಿಟಕಿ ಸೋಡಾ, ಬೇಕಿಂಗ್ ಪೌಡರ್ ಸ್ವಲ್ಪ, ಆಮೇಲೆ ಬೇಕಿಂಗ್ ಪೌಡರ್ ಹಾಕಿದ್ದೇನೆ. ಸ್ವಲ್ಪ ಲೆಮನ್ ಕಲಸು. ಕೇಕ್ ಮೋಲ್ಡಿಗೆ ಸ್ವಲ್ಪ ತುಪ್ಪ, ಕೇಕ್ ಮೋಲ್ಡಿಗೆ ಚೆನ್ನಾಗಿ ಎಣ್ಣೆ ತುಪ್ಪ ಸವರಿಟ್ಕೊಂಡಿದ್ದೇನೆ ನಾನಿಲ್ಲಿ. ಮತ್ತು ಅಲ್ಲಿ ಕಲಸಿದ್ದನ್ನು ತುಪ್ಪ ಸವರಿದ ಮೋಲ್ಡಿಗೆ ಹಾಕ್ಕೊಳ್ಳೋದು. ಇದಕ್ಕೆ ನಾವು ಎಗ್ ಹಾಕಲಿಲ್ಲ, ಮೊಸರು ಹಾಕಿಲ್ಲ, ಏನು ಹಾಕದೆ ಸಿಂಪಲ್ಲಾಗಿ ತುಂಬ ಟೇಸ್ಟ್ ಆಗಿರ್ತದೆ ಕೇಕ್. ಇದಾಗಿದೆ. ಇದನ್ನೇನು ಸ್ಟೀಮ್ ಮಾಡುವ. ಇಲ್ಲೊಂದು ಪಾತ್ರೆ ಇಟ್ಟು ನೀರು ಕುದೀತಾ ಇರುವಾಗ ನೀರು ಮೇಲೆ ಈ ಥರ ಇಟ್ಟಿದ್ದೇನೆ, ನೀರು ಕುದಿಸಿ. ಬೇಕಾದರೆ ಇಡ್ಲಿ ಪಾತ್ರೆಯಲ್ಲಿ ಸಹ ಮಾಡ್ಬೋದು. ಚೆನ್ನಾಗಿ ಬಂದಿದೆ. ಹೀಗೆ ನಿಧಾನ ತಗೊಳ್ಬೇಕು. ತುಪ್ಪ ಸವರಿದ್ದಷ್ಟೇ, ಬಟರ್ ಪೇಪರ್ ಏನೂ ಹಾಕಿಲ್ಲ. ಚೆನ್ನಾಗಿ ಬಂದಿದೆ ನೋಡಿ, ಅಂಟ್ಕೊಳ್ಳಿಲ್ಲ ಸ್ವಲ್ಪ ಸಹ. ಅಡಿ ಮಾತ್ರ ಸ್ವಲ್ಪ ಒಂದು ಸೈಡ್ ಕೇಕ್ ಅದು ಕುದಿಬೇಕಾದ್ರೆ ಒಂದು ಸೈಡಿಗೆ ಒಂದಿತ್ತು, ಹಾಗಾಗಿ ಒಂದು ಸೈಡ್ ಮಾತ್ರ ಇದಾಯಿತು. ನೋಡಿ ಎಷ್ಟು ಸಾಫ್ಟ್ ಅಂದರೆ, ನೋಡಿ ಕಟ್ ಮಾಡುವಾಗ ಗೊತ್ತಾಗ್ತದೆ. ತುಂಬ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು ಕೇಕ್. ವಿಡಿಯೋ ಇಷ್ಟ ಆದರೆ ಫ್ರೆಂಡ್ಸ್ ವಿಡಿಯೋಗೊಂದು ಲೈಕ್ ಮಾಡಿ. ನೀವು ಸಹ ಒಮ್ಮೆ ಟ್ರೈ ಮಾಡಿ. ಸಣ್ಣ ಮಕ್ಕಳಿದ್ರೆ ತುಂಬಾ ಇಷ್ಟಪಡ್ತಾರೆ, ದೊಡ್ಡವರಿಗೂ ಇಷ್ಟ ಆಗ್ತದೆ. ಅಷ್ಟೊಂದು ಚೆನ್ನಾಗಿತ್ತು. ಸಕ್ಕರೆ ಬೇಡ ಅಂದರೆ ಬೆಲ್ಲ ಸಹ ಹಾಕ್ಕೊಳ್ಬೋದು, ಬೆಲ್ಲವನ್ನು ಪುಡಿ ಮಾಡಿ ಹಾಕ್ಕೊಳ್ಬೋದು. ಓಕೆ ಫ್ರೆಂಡ್ಸ್, ಬಾಯ್.